ನಾವು ಯಾವುದೇ ಪ್ರತಿಭಟನೆ ಹೋರಾಟ ಮಾಡಿದ್ರು ಅವರು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾರೆ, ಬಂದಿದ್ದಾರೆ. ಸೊ ಈಗ ಅವರೊಂದು ವಿಚಾರ ಹೇಳಿದ್ದಾರೆ. ಏನು? ಸಾರಿಗೆ ಸಚಿವರು ಇವತ್ತು ಏನ್ ಪ್ರಸ್ತಾಪ ಸರ್ಕಾರ ಹೊರಡಿಸಿದೆ ಅಂತ ಹೇಳಿ ಆ ಪ್ರಸ್ತಾಪನ ಕಾಮ್ರೇಡ್ ಅನಂತ ಸುಬ್ಬರಾಯರ ಜೊತೆಯಲ್ಲಿ ತಿಳಿಸಿದ್ರು ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಅದು ಸತ್ಯವಾದ ಮಾತು. ಕಾಮ್ರೇಡ್ ಅನಂತ ಸುಬ್ಬರಾಯರು, ನಾನು ಮತ್ತೆ ಪಾರ್ಟಿ ಸೆಕ್ರೆಟರಿ ಕಾಮ್ರೇಡ್ ಸಾತಿ ಸುಂದರೇಶ್ 3 ಜನ ನಾವು ರಾಮಲಿಂಗಾರೆಡ್ಡಿ ಅವ್ರನ್ನ ಭೇಟಿಯಾಗಲಿಕ್ಕೆ ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ, KSRTC ಸೆಂಟ್ರಲ್ ಆಫೀಸಿಗೆ ಬಂದ್ರಿ ಅಂತ. ಪಾರ್ಟಿ ಡೆಲಿಗೇಷನ್ನ ಭಾಗವಾಗಿ ನಾವು ಹೋಗಿ ಸಾರಿಗೆ ನೌಕರರ ಸಮಸ್ಯೆ ನೀವು ಬಗೆಹರಿಸಬೇಕು ಅಂತ ಹೇಳಿದಾಗ ಮಾನ್ಯ ಸಚಿವರು ಒಂದು ಪ್ರಸ್ತಾವನೆಯನ್ನ ನಮಗೆ ಕೊಟ್ಟರು. ಆ ಪ್ರಸ್ತಾವನೆಯಲ್ಲಿ ಇವತ್ತೇನಿದೆ ಹೆಚ್ಚು ಕಡಿಮೆ ಅದೇ ಇದೆ. ಅದನ್ನ ಕಾಮ್ರೇಡ್ ಅನಂತ ಸುಬ್ಬರಾವ್ ಅವರು ತಮ್ಮ ಪರ್ಸ್ ಒಳಗಡೆಗೆ ಅವರು ರಿಟರ್ನ್ ಟೈಪ್ ಮಾಡಿನೇ ರಾಮಲಿಂಗಾರೆಡ್ಡಿ ಅವರು ಅದನ್ನ ಅನಂತ ಸುಬ್ಬರಾಯರ ಕೈ ಕೊಟ್ಟರು. ಅದನ್ನ ಅವ್ರು ತಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ರು. ಈಗಲೂ ಅವ್ರ ಪರ್ಸಲ್ಲಿ ಆ ಚೀಟಿ ಭದ್ರವಾಗಿದೆ. ರಾಮಲಿಂಗಾರೆಡ್ಡಿ ಅವರು ಅದ್ರ ಕೆಳಗಡೆ ತಮ್ಮ ಕೈ ಬರಹದಲ್ಲಿ ತಿದ್ದುಪಡಿಯನ್ನ ಮಾಡಿ ಕೆಲವನ್ನು ಹೊಡೆದಾಕಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ. ಈ ಪ್ರಸ್ತಾವನೆ ಏನಿದೆ, ಈ 26 ತಿಂಗಳ ಪ್ರಸ್ತಾವನೆ ಕೊಡ್ತೀವಿ, 26 ತಿಂಗಳು ಕೊಡ್ತೀವಿ, 30 ತಿಂಗಳದ್ದು ಬಿಟ್ಬಿಡಿ, ಅದಾಗಲ್ಲ. CM ಹತ್ರ ನಾವು ಹೇಳೋಷ್ಟು ಹೇಳಿದೀವಿ, ಕೇಳೋಷ್ಟು ಕೇಳಿದೀವಿ ಅಂತ ಅಂದ್ರು. ನಾವು ಅದನ್ನ ಒಪ್ಪಲಿಲ್ಲ. ಆಮೇಲೆ ಎರಡನೇ ವಿಚಾರ, ನಾವು ಒಂದು 24ರ ಬದಲಿಗೆ CM 26ನೇ ಇಸ್ವಿ ಏಪ್ರಿಲ್ಗೆ ಬಂದಿದ್ದಾರೆ, ನೀವು ಒಂದು ಹೆಜ್ಜೆ ಮುಂದೆ ಬನ್ರಿ ಅಂತ ಅವರಂದ್ರು. ನಾವು ಹೇಳಿದ್ವಿ ಅದು ಒಪ್ಪಕ್ಕಾಗಲ್ಲ ಅಂತ. ಕಾಮ್ರೇಡ್ ಅನಂತ ಸುಬ್ಬರಾಯರು ಬಹಳ ಸ್ಪಷ್ಟವಾಗಿ, ನೀವು ಆ 25% ನಾವೇನ್ ಡಿಮಾಂಡ್ ಕೇಳಿದೀವಿ 1/1/24ರಿಂದ ಅದನ್ನ ಚೌಕಾಸಿ ಮಾಡಕ್ ನಿಮ್ಗೆ ಅವಕಾಶ ಇದೆ, ಮಾಡ್ರಿ. 25 ಆಗಲ್ಲ, 24 ಮುಕ್ಕಾಲು ಕೊಡ್ತೀರಾ, ನಾವು ತಗೊಳಕ್ ತಯಾರು ಅಂತಂದ್ರು. ಆಮೇಲೆ ಇಲ್ಲ, ನೀವು ಯೋಚನೆ ಮಾಡಿ ಚರ್ಚೆ ಮಾಡ್ರಿ ಅಂದ್ರು. ಕೊನೆಗೆ ಕಾಮ್ರೇಡ್ ಅನಂತ ಸುಬ್ಬರಾಯರು ಏನ್ ಹೇಳಿದ್ರು ಅಂದ್ರೆ, ಜಂಟಿ ಕ್ರಿಯಾ ಸಮಿತಿ ಮುಂದೆ ನಾವಿದನ್ನ ಪ್ರಸ್ತಾಪ ಮಾಡ್ತೀವಿ, ಅಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ನಾವು ಆ ಡೆಲಿಗೇಷನ್ ವಾಪಸ್ ಬಂದ್ವಿ. ಅದಾದ ಮೇಲೆ ಮರುದಿವಸನೇ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನ ಕರೀಲಿಕ್ಕೆ ನಾವು ಸಂಚಾಲಕರನ್ನ ವಿನಂತಿ ಮಾಡಿಕೊಂಡ್ವಿ. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಜಂಟಿ ಕ್ರಿಯಾ ಸಮಿತಿಯ ಗಮನಕ್ಕೆ ತಗೊಂಡು ಬಂದ್ವಿ. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏನ್ ತೀರ್ಮಾನ ಬಂತು ಅಂದ್ರೆ, ನೀವು ಅಫಿಷಿಯಲಿ ಇದನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡಿ. ಈಗ ಕಮ್ಯುನಿಸ್ಟ್ ಪಾರ್ಟಿಯ ಡೆಲಿಗೇಷನ್ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಸಾರಿಗೆ ಸಚಿವರನ್ನ ಹೋದಾಗ ಅನಂತ ಸುಬ್ಬರಾವ್, ವಿಜಯಭಾಸ್ಕರ್, AITUC ನಾಯಕರು, ಫೆಡರೇಷನ್ ಲೀಡರ್ಸು ಜೊತೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ನಾಯಕರು ಬಂದಿದ್ರಿಂದ ಅದನ್ನ ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿಯನ್ನ ಸಭೆ ಕರೆದು ತಿಳಿಸಲಿ, ಆಮೇಲೆ ನಾವು ಪ್ರತಿಕ್ರಿಯೆ ಕೊಡೋಣ. ಅಲ್ಲಿವರೆಗೂ ನಮಗೆ ಅಧಿಕೃತವಾಗಿ ಡಿಸೆಂಬರ್ 13ನೇ ತಾರೀಕು ಏನು ತೀರ್ಮಾನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರು, ಚರ್ಚೆ ಆಗಿದೆ, ಅದು ಮಾತ್ರನೇ ಅಧಿಕೃತ ಜಂಟಿ ಕ್ರಿಯಾ ಸಮಿತಿಗೆ ಅಂದ್ರು. ಆ ಮಾತಾಡಿದ ತಕ್ಷಣನೇ ಜಂಟಿ ಕ್ರಿಯಾ ಸಮಿತಿ ಸಭೆ ಒಳಗಡೆ ಕೂತಿದ್ದಾಗಲೇನೆ ಕಾಮ್ರೇಡ್ ಅನಂತ ಸುಬ್ಬರಾಯರು ರಾಮಲಿಂಗಾರೆಡ್ಡಿ ಅವರಿಗೆ ಫೋನ್ ಮಾಡಿ, ನನ್ನ ಫೋನಿಂದಲೇ ಮಾತನಾಡಿದ್ರು. ಫೋನ್ ಮಾಡಿ ಅವ್ರು ಹೇಳಿದ್ರು, ಸರ್ ತಾವು ಜಂಟಿ ಕ್ರಿಯಾ ಸಮಿತಿ ಸಭೆಗೆ ನೀವು ಕೊಟ್ಟಿರೋ ಪ್ರಸ್ತಾಪನ ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿಗೆ ತಿಳಿಸ್ರಿ, ಅದಾದ್ಮೇಲೆ ನಾವು ನಮ್ಮ ಪ್ರತಿಕ್ರಿಯೆನ ಜಂಟಿ ಕ್ರಿಯಾ ಸಮಿತಿಯಿಂದ ಕೊಡ್ತೀವಿ, ವೈಯಕ್ತಿಕವಾಗಿ ನಾವು ಯಾರು ಮಾತಾಡೋದಿಲ್ಲ ಅಂತ ಹೇಳಿ ಫೋನ್ನಲ್ಲಿ ತಿಳಿಸಿದ್ರು. ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಆಯ್ತು, ಒಬ್ಬರೇ ತೀರ್ಮಾನ ಮಾಡೋದು ಸಾಧ್ಯನೂ ಇಲ್ಲ ಅನ್ನೋದು ಗೊತ್ತಿದೆ ನನಗೆ, ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ಕರೆದು ನಾನು ಆದಷ್ಟು ಬೇಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜಂಟಿ ಕ್ರಿಯಾ ಸಮಿತಿ ಸಭೆ ಕರೆದು ನಾನು ಅಲ್ಲೇನೆ ಅದನ್ನ ಅನೌನ್ಸ್ ಮಾಡ್ತೀನಿ, ಅದನ್ನ ಆಮೇಲೆ ನೀವು ರಿಯಾಕ್ಟ್ ಮಾಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಒಪ್ಪಿದ್ರು. ಪರಿಸ್ಥಿತಿ ಈ ರೀತಿ ಇರುವಾಗ ಕಾಮ್ರೇಡ್ ಅನಂತ ಸುಬ್ಬರಾಯರು ಅದಾಗಿ ಒಂದು 15-20 ದಿವಸದ ನಂತರ, ಅನಂತ ಸುಬ್ಬರಾಯರು ತೀರ್ಕೊಳ್ಳೋಕೆ ಒಂದು 15-20 ದಿವಸ ಮುಂಚೆ ನಡೆದಿದ್ದು ಇಷ್ಟು ವಿಚಾರ, ನಮ್ಮ ಡಿಸೆಂಬರ್ 13ರ ನಂತರದ ಸಭೆ ಆದ್ಮೇಲೆ. ಸೊ ಇದಿಷ್ಟು ಸಭೆ ಇಡೀ ಜಂಟಿ ಕ್ರಿಯಾ ಸಮಿತಿ ಗಮನಕ್ಕೆ ತಂದಿದೆ. ಅನಂತ ಸುಬ್ಬರಾಯರು ಇದ್ದಾಗಲೇ ತಂದ್ರು, ನಾನು ಕೂಡ ಅದನ್ನ ಅದೇ ಸಭೆಯಲ್ಲಿ ಇದ್ದೆ. ಸೊ ಒಟ್ಟಾರೆಯಾಗಿ ಅನಂತ ಸುಬ್ಬರಾಯರ ಗಮನಕ್ಕಿತ್ತು ಅನ್ನೋದು ಸತ್ಯ. ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಒಂದು ಫೆಡರೇಷನ್ ನಾಯಕರಾಗಿ ಇಡೀ ಜಂಟಿ ಕ್ರಿಯಾ ಸಮಿತಿಯಲ್ಲಿ
ಪರವಾಗಿ ನಾವು ಹೋರಾಟಗಳನ್ನ ಮಾಡುವಾಗ ಒಂದು ಸಂಘಟನೆ ಮುಖ್ಯಸ್ಥರಾಗಿ ನಾವು ನಮ್ಮ ಅಭಿಪ್ರಾಯ ಪ್ರತಿಕ್ರಿಯೆ ಕೊಡಲಿಲ್ಲ, ಕೊಡೋದು ಇಲ್ಲ. ಸೊ ಜಂಟಿ ಕ್ರಿಯಾ ಸಮಿತಿ ಅದು ನಮ್ಮಲ್ಲಿ ಒಡಕಿಗೆ ಕಾರಣ ಆಗುತ್ತೆ ಅನ್ನೋ ತಿಳುವಳಿಕೆ ನಮಗೂ ಇದು. ಮಾನ್ಯ ಸಾರಿಗೆ ಸಚಿವರು ಅದನ್ನು ಕೂಡ ಗೌರವಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರು, ಇದು ಸಾರಿಗೆ ಸಚಿವರ ಪ್ರಸ್ತಾಪ, ಇದು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಅದನ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದ ನಂತರ ಅವ್ರ ಮಧ್ಯದಲ್ಲಿ ಏನು ನಡೀತು ನಮ್ಗೆ ಗೊತ್ತಾಗ್ಲಿಲ್ಲ. ಸೊ ಈಗ ಇದಿಷ್ಟು ವಿಚಾರಗಳು ಕೂಡ ನಾವು ಇದನ್ನ ಜಂಟಿ ಕ್ರಿಯಾ ಸಮಿತಿ ಅಧಿಕೃತವಾಗಿ ಅವ್ರು ಕರೀಲಿಲ್ಲ, ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅವ್ರು ನಿನ್ನೆ ನೇರವಾಗಿ ಒಂದು ಸರ್ಕಾರದ ಆದೇಶದ ಮೂಲಕ ತಂದಿದ್ದಾರೆ. ಅದಕ್ಕೆ ನಾವು ಇಡೀ ಜಂಟಿ ಕ್ರಿಯಾ ಸಮಿತಿ ಅದಕ್ಕೆ ನಮ್ಮ ಪ್ರತಿಕ್ರಿಯೆನ ನಾವು ಕೊಟ್ಟಿದ್ದೀವಿ. ಸೊ ಅದರಿಂದ ಎಲ್ಲೂ ಸಹ ಕಾಮಡ ಅನಂತಸುಬ್ಬರಾಯರಾಗಲಿ ಅಥವಾ ರಾಮಲಿಂಗಾರೆಡ್ಡಿಯವರಾಗಲಿ ಒಂದು ಔಚಿತ್ಯ ಮೀರಿ ಇಬ್ಬರು ನಡ್ಕೊಂಡಿಲ್ಲ. ಇಬ್ಬರು ತಮ್ಮ ಸ್ಥಾನದ ಗೌರವನ ಕಾಪಾಡಿಕೊಂಡು ನಮಗೆಲ್ರಿಗೂ ಮಾರ್ಗದರ್ಶನ ಮಾಡಿದ್ದಾರೆ. ಸೊ ಇದನ್ನ ನಾವು ಒಪ್ಪಲ್ಲ ಅನ್ನೋದು ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಜಂಟಿ ಕ್ರಿಯಾ ಸಮಿತಿ ಅಧಿಕೃತವಾಗಿ ಹೇಳಿ, ನಮ್ಮನ್ನು ಮೀಟಿಂಗ್ ಕರೆದು ಹೇಳಿ, ಈ ಪ್ರಸ್ತಾಪ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದೀವಿ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿರ್ತಕ್ಕಂಥ ಮಾತು ಅವರು ಅದನ್ನು ಮೆನ್ಷನ್ ಮಾಡಿದ್ರಿಂದ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದ ಸಂದರ್ಭ ಬಂತು. ಇಲ್ಲದೇ ಇದ್ದಿದ್ರೆ ನಾವು ಜಂಟಿ ಕ್ರಿಯಾ ಸಮಿತಿ ಒಳಗಡೆಗೆ ಅದನ್ನು ಚರ್ಚೆ ಮಾಡಿದ್ವಿ. ಜಂಟಿ ಕ್ರಿಯಾ ಸಮಿತಿಯ ತೀರ್ಮಾನದ ಭಾಗವಾಗಿ ನಾನಾಗಲಿ ಅನಂತಸುಬ್ಬರಾಯರಾಗಲಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಆದ್ರಿಂದ ಈ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಬೇಡ. ಈ ಪ್ರಸ್ತಾಪಗಳ ಬಗ್ಗೆ ಇವತ್ತು ಏನವ್ರು ಕೊಟ್ಟಿದ್ದಾರೆ ಅದನ್ನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವರ ಅಭಿಪ್ರಾಯಗಳು ತಿಳಿಸಿದ್ದಾರೆ. ಈಗ ನಾವು ಜಂಟಿ ಕ್ರಿಯಾ ಸಮಿತಿ ಅದ್ರ ಬಗ್ಗೆ ನಾವು ಡೆಲಿಬರೇಟ್ ಮಾಡಿ ನಾವು ಏನು ತೀರ್ಮಾನ ಮಾಡಬೇಕು ಮುಂದೆ ಅನ್ನೋದನ್ನ ನಾವು ತೀರ್ಮಾನ ಮಾಡೋಣ. ಅದರಿಂದ ತಾವೆಲ್ಲರೂ ಸಹ ಈ ಒಂದು ಕ್ಲಾರಿಫಿಕೇಶನ್ ಅನ್ನು ಒಪ್ಪಿದ್ದೀರಿ ಅಂತ ಹೇಳಿ ನಾನು ಭಾವಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.